ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಡಕ್ಕಿ ರೆಸಿಪಿ ಅಂದರೆ ಚುನ್ಮುರಿ ಚೂಡಾನ ಯಾವ ರೀತಿಯಾಗಿ ಮಾಡೋದು ಅಂತ ಇಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಬೇಕಾಗಿರುವಂಥ ರೆಸಿಪಿಗಳು ಮಂಡಕ್ಕಿ ಅಂದರೆ ಚುನ್ಮುರಿ, ಅದರ ಜೊತೆಗೆ ಕರಿಬೇವು, ಹಾಗೆ ನಾನು ಬೆಳ್ಳುಳ್ಳಿನ ಇಲ್ಲಿ ಕುಟ್ಟಿ ಇಟ್ಟಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮನೆಯಲ್ಲಿರುವ ಮಸಾಲೆ ಖಾರನ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಇದರ ಜೊತೆಗೆ ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಪುಡಿ ಮಾಡಿರುವಂಥ ಸ್ವಲ್ಪ ಸಕ್ಕರೆ, ಪುಟಾಣಿ ಹಿಟ್ಟು, ಗಾನದೆಣ್ಣೆ, ಶೇಂಗಾ ಅಂದರೆ ಕಡಲೆ ಬೀಜ, ಸ್ವಲ್ಪ ಆರ್ಚಿ ಚಿಲ್ಲಿ ಪೌಡ್ರನ್ನ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಮಂಡಕ್ಕಿ ಚೂಡಾನ ಮಾಡುವ ವಿಧಾನವನ್ನು ನಾವಿಲ್ಲಿ ನೋಡೋಣ. ಮೊದಲಿಗೆ ನಾವು ಒಂದು ಕಡಾಯಿನ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಕಡಾಯಿ ಕಾಯ್ತಾ ಇದ್ದಂಗೆ ಅದಕ್ಕೆ ನಾವು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆನ ಹಾಕೊಂಡ್ಮೇಲೆ ಇಲ್ಲಿ ಎಣ್ಣೆ ಕಾಯ್ತಾ ಇದ್ದಂಗೆ ಶೇಂಗಾನ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಕರಿಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಚುನ್ಮುರಿ ಚೂಡ ಮಾಡಿ ಇಟ್ಟರೆ ಇದನ್ನು ನೀವು 1 ತಿಂಗಳವರೆಗೂ ಕೂಡ ಉಪಯೋಗಿಸ್ಬೋದು, ತಿನ್ಬೋದು. ತುಂಬ ಚೆನ್ನಾಗೇ ಇರುತ್ತೆ, ಅದಕ್ಕೇನೂ ಆಗಲ್ಲ. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಾಡೋಕ್ಕಂತೂ ತುಂಬ ಸುಲಭವಾದ ರೆಸಿಪಿ ಇದು. ನೋಡಿ, ಇವಾಗ ಶೇಂಗಾ ಈ ರೀತಿಯಾಗಿ ಕೆಂಪಿಗೆ ಹುರಿದಿದೆ. ಇದನ್ನು ನಾವು ಒಂದು ಪಾತ್ರೆಗೆ ತೆಗೆದಿಡೋಣ. ತೆಗೆದುಬಿಟ್ಟಿರುವ ಎಣ್ಣೆಯಲ್ಲೇ ಆ ಪಾತ್ರೆಯಲ್ಲಿ ಉಳಿದಿರುವ ಎಣ್ಣೆಗೆ ನಾವು ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ಜೀರಿಗೆನ ಹಾಕ್ಕೊಂಡ್ಬಿಟ್ಟು ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಆಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿಯಾಗಿ ಸಿಡಿತಾ ಇದೆ ಅಂತ. ಸಾಸಿವೆನ ಹಾಕೊಂಡ್ಬಿಟ್ಟು ಆಮೇಲೆ ಅದನ್ನು ನಾವು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಬೆಳ್ಳುಳ್ಳಿಗಿಂತ ಮುಂಚೆನೇ ಕರಿಬೇವನ್ನು ನಾವು ಹಾಕೋಬೋದಿತ್ತು, ಆದರೆ ಎಣ್ಣೆಯಲ್ಲಿ ತುಂಬ ಕಾದಿದೆ, ಅದರಿಂದ ತುಂಬ ಸಿಡಿಯುತ್ತೆ ಅದು. ಆದ್ದರಿಂದ ನಾನು ಇಲ್ಲಿ ಬೆಳ್ಳುಳ್ಳಿನ ಮೊದಲಿಗೆ ಹಾಕೊಂಡ್ಬಿಟ್ಟು ಆಮೇಲೆ ಕರಿಬೇವನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಕರಿಬೇವನ್ನು ಹಾಕೊಂಡ್ಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಚೆನ್ನಾಗಿ ಇಲ್ಲಿ ಬೇಯಬೇಕಾಗುತ್ತೆ. ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಕಲರು ಚೇಂಜ್ ಆಗೋ ರೀತಿ ಇದನ್ನು ನಾವು ಬೇಯಿಸಬೇಕು, ಅಂದರೆ ಕರಿಬೇಕಾಗುತ್ತೆ. ಇವಾಗ ನೋಡಿ ಕಲರ್ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಯಾವ ರೀತಿ ಇದು ರೆಡ್ ಕಲರ್ಗೆ ಸ್ವಲ್ಪ ಬಂದಿದೆ. ಈ ರೀತಿಯಾಗಿ ನಾವು ಇದನ್ನು ಬೇಯಿಸಬೇಕು. ಆಮೇಲೆ ಇದಕ್ಕೆ ನಾವು ಚಿಟಿಕೆ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಸುಲಭವಾದ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಈಸಿ ಆಗುತ್ತೆ. ಮತ್ತೆ ಮತ್ತೆ ಮಾಡಬೇಕು ಅನಿಸೋ ರೆಸಿಪಿ ಇದು, ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಉಪ್ಪನ್ನು ನಾವಿಲ್ಲಿ ಜಾಸ್ತಿ ಹಾಕ್ಕೊಳ್ಬಾರ್ದು, ಯಾಕಂದರೆ ಮಂಡಕ್ಕಿಯಲ್ಲಿ ಈಗಾಗಲೇ ಉಪ್ಪಿರುತ್ತೆ, ಆದ್ದರಿಂದ ನಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಆಮೇಲೆ ಇದಕ್ಕೆ ಮನೆ ಖಾರನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಮಸಾಲೆ ಮಿಕ್ಸ್ ಮಾಡಿರುವಂಥ ಖಾರನ. ಇದ್ರ ಜೊತೆಗೆ ಆರ್ಚಿ ಚಿಲ್ಲಿ ಪೌಡ್ರನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಹಾಕೋದ್ರಿಂದ ಚುನ್ಮುರಿ ಚೂಡ ಕಲರ್ ಚೆನ್ನಾಗಿ ಬರುತ್ತೆ, ಆದ್ದರಿಂದ ಇದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕಿ. ಖಾರ ಈಗಾಗಲೇ ಹಾಕಿದ್ದೀವಿ ನಾವು, ಜಾಸ್ತಿ ಖಾರ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ನಿಮ್ಮ ಇಷ್ಟ, ಅದು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಬೋದು. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡ್ತಾ ಇದಕ್ಕೆ ನಾವು ಪುಟಾಣಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಜಾಸ್ತಿ ಯಾರೂ ಹಾಕಲ್ಲ. ಇದನ್ನು ಯಾಕೆ ಹಾಕಬೇಕು ಅಂದರೆ ಮಸಾಲೆ ಚುನ್ಮುರಿಗೆ ಚೆನ್ನಾಗಿ ಅಂಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇದನ್ನು ಹಾಕ್ತೀವಿ. ಅದರ ಜೊತೆಗೆ ಟೇಸ್ಟು ಕೂಡ ಇದು ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದನ್ನ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಚುನ್ಮುರಿ ಚೂಡ. ಆದ್ದರಿಂದ ನಾನು ಈ ಪುಟಾಣಿ ಹಿಟ್ಟನ್ನ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಚುನ್ಮುರಿ ಚೂಡಾಗೆ ಬೇಕಾಗಿರುವಂಥ ಒಗ್ಗರಣೆ ಇವಾಗ ರೆಡಿಯಾಗಿದೆ. ಇದನ್ನು ನಾವು ಮಂಡಕ್ಕಿಗೆ ಹಾಕ್ಕೊಳ್ಳೋಣ. ಇದನ್ನು ಹಾಕೊಂಡ್ಮೇಲೆ ನಾವು ಕರೆದಿರುವಂಥ ಶೇಂಗಾನ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ತಾ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಟಿರುವಂಥ ಸಕ್ಕರೆನ ನಾವಿಲ್ಲಿ ಹಾಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಬೇಕು, ನಿಮಗೆ ಎಷ್ಟು ರುಚಿ ಬೇಕು ಅಷ್ಟು ಹಾಕೊಳ್ಳಿ, ಸಾಕು. ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆ ಮತ್ತು ಒಗ್ಗರಣೆ ಎಲ್ಲ ಚುನ್ಮುರಿ ಅಥವಾ ಮಂಡಕ್ಕಿಗೆ ಹತ್ತೋ ಥರ ನಾವು ಇದನ್ನು ಮಿಕ್ಸ್ ಮಾಡಬೇಕು.
ಮಿಕ್ಸ್ ಮಾಡಿದ ಮೇಲೆ ಯಾವ ರೀತಿಯಾಗಿ ಬಂದಿದೆ ಅಂತ ನೀವು ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಈ ರೀತಿಯಾಗಿ ಚುನ್ಮುರಿ ಚೂಡಾನ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.